ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಎಲ್ಲರಿಗೂ ಅನುಗ್ರಹಿಸಲೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವ ಮನುಷ್ಯರಿಗೆ ಯಾಕೆ ಕೊಟ್ಟಿದ್ದಾನೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಕೀರ್ತನೆ ಗ್ರಂಥ 8ನೇ ಅಧ್ಯಾಯ 6ನೇ ವಚನ. ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ. ಕೀರ್ತನೆ ಗ್ರಂಥ 8ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡಿದ್ದೀವಿ. ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ. ಅಂದರೆ ಯಾರಿಗೆ? ಮನುಷ್ಯನಿಗೆ. ನೋಡಿ, ಈ ವಸ್ತುಗಳ ಮೇಲೆ ಅಂದರೆ ಈ ಪ್ರಕೃತಿ ಇದೆಯಲ್ವಾ, ಈ ಪ್ರಕೃತಿಯ ಮೇಲೆ, ಈ ವಸ್ತುಗಳ ಮೇಲೆ ದೇವರು ಮನುಷ್ಯನಿಗೆ ಅಧಿಕಾರವನ್ನು ಕೊಟ್ಟಿದ್ದಾನಂತೆ, ಅಂದರೆ ಪ್ರಭುತ್ವವನ್ನು ಕೊಟ್ಟಿದ್ದಾನಂತೆ. ಅದೇ ಬರೆಯಲ್ಪಟ್ಟಿದೆ ಪ್ರಿಯರೇ, ಪ್ರಭುತ್ವವನ್ನು ಅಂದರೆ ಅಧಿಕಾರವನ್ನು. ಏನು ಅಧಿಕಾರ? ಯಾವ ರೀತಿಯ ಅಧಿಕಾರ? ವಸ್ತುಗಳ ಮೇಲೆ, ಎಲ್ಲ ವಸ್ತುಗಳ ಮೇಲೆ. ಅದರ ನೋಡಿ, ಈ ಪ್ರಕೃತಿಯಲ್ಲಿ ಎಲ್ಲೆಲ್ಲಿ ಬೆಲೆ ಬಾಳುವಂಥ ವಸ್ತುಗಳಿದೆಯೋ ಅವೆಲ್ಲವನ್ನು ಕೂಡ ಹುಡುಕಿ ಹೊರಗಡೆ ತೆಗಿತಾ ಇದ್ದಾರೆ, ಹೌದಲ್ವ? ಏನ್ರಿ, ಪ್ರಾರಂಭದಲ್ಲಿ ಬಂಗಾರದ ಬಗ್ಗೆ ಆಗಿರ್ಬೋದು, ಬೆಳ್ಳಿ ಬಗ್ಗೆ ಆಗಿರ್ಬೋದು, ಇಲ್ಲಾಂದರೆ ತಾಮ್ರದ ಬಗ್ಗೆ ಆಗಿರ್ಬೋದು, ಪ್ರಾರಂಭದಲ್ಲಿ ಗೊತ್ತಿಲ್ಲ ರೀ. ಬರ್ತಾ ಬರ್ತಾ ಈ ತಾಮ್ರದ ಬಗ್ಗೆ ಆಗಿರ್ಬೋದು, ಕಬ್ಬಿಣ ಬಗ್ಗೆ ಆಗಿರ್ಬೋದು, ಇಲ್ಲಾಂದರೆ ಬೆಳ್ಳಿ ಬಗ್ಗೆ ಆಗಿರ್ಬೋದು, ಬಂಗಾರದ ಬಗ್ಗೆ ಆಗಿರ್ಬೋದು, ಒಂದೊಂದು ವಸ್ತುಗಳನ್ನು ಕಂಡುಹಿಡಿತಾರೆ. ಈ ಪ್ರಕೃತಿಯಲ್ಲಿ ಒಂದೊಂದು ವಸ್ತುಗಳನ್ನು ಮನುಷ್ಯನು ಕಂಡುಹಿಡಿತಾನೆ. ನೋಡಿ, ಈಗಿನ ಕಾಲದಲ್ಲಿ ಏನ್ರಿ, ವಾಹನಗಳಿದೆಯಲ್ಲ, ಎಷ್ಟೋ ತೂಕ ಇರುವಂಥ ವಾಹನಗಳು, ಒಂದು ಬಸ್ಸುಗಳಾಗಿರ್ಬೋದು, ಇಲ್ಲಾಂದರೆ ವಿಮಾನಗಳು ಆಗಿರ್ಬೋದು, ಟ್ರೈನುಗಳು ಆಗಿರ್ಬೋದು. ನೋಡಿ, ಎಷ್ಟೋ ತೂಕ ಇರುತ್ತಾರೆ. ಸುಮಾರು ಇವಾಗ ಟ್ರೈನ್ ಇದೆ ಅಂತ ತಿಳ್ಕೊಳ್ಳಿ. ಈ ಟ್ರೈನನ್ನು ಒಂದು 100 ಜನ ನಿಂತ್ಕೊಂಡು ತಳ್ಳಕ್ಕಾಗತ್ತಾ? ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ಮನುಷ್ಯನಿಗೆ ಜ್ಞಾನ ಕೊಟ್ಟಿದ್ದಾನೆ. ನೋಡಿ, ಅದಕ್ಕೆ ಬೇಕಾದಂಥ ಎಲ್ಲ ಯಂತ್ರಗಳನ್ನು ಕಂಡುಕೊಂಡಿದ್ದಾನೆ. ಅದೇ ಪ್ರಕಾರ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಇವನ್ನು ಕೂಡ ಈ ಪ್ರಕೃತಿಯಲ್ಲಿ ತೆಗೆದಿದ್ದಾನೆ, ಮನುಷ್ಯನು ಬಳಸ್ಕೊಳ್ತಾ ಇದ್ದಾನೆ. ಇದ್ರ ಮೂಲಕ ಏನ್ರಿ, ಟ್ರೈನ್ಗಳು ನಡೆಸ್ತಾ ಇದ್ದಾನೆ, ವಿಮಾನಗಳು ನಡೆಸ್ತಾ ಇದ್ದಾನೆ. ಅದೇ ಪ್ರಕಾರ ಬಸ್ಸುಗಳಾಗಿರ್ಬೋದು, ಎಲ್ಲ ವಸ್ತುಗಳು, ಎಲ್ಲ ಯಂತ್ರಗಳು ಮನುಷ್ಯನು ತಯಾರು ಮಾಡಿಕೊಂಡಿದ್ದಾನೆ. ಅಂದರೆ ಇಷ್ಟೊಂದು ಜ್ಞಾನ ಬರಬೇಕಾದ್ರೆ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಪ್ರಾಣಿಗಳಿಗಿಲ್ಲ, ಹೌದಲ್ವ? ಕುದುರೆಗಳಿದೆ, ಆಮೇಲೆ ಚಿರತೆಗಳಿವೆ, ಸಿಂಹಗಳಿವೆ, ಹುಲಿಗಳಿವೆ, ಆನೆಗಳಿವೆ, ಒಂಟೆಗಳಿವೆ. ಈ ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು, ಅನೇಕ ಜಂತುಗಳು, ಅನೇಕ ಮೃಗಗಳಿದೆ. ಅದೇ ರೀತಿಯಲ್ಲಿ ಪಕ್ಷಿಗಳು. ಇವ್ಯಾವುಕ್ಕೂ ಕೂಡ ಇಷ್ಟೊಂದು ಜ್ಞಾನ ಇಲ್ಲ, ಇಷ್ಟೊಂದು ಅಧಿಕಾರ ಇಲ್ಲ. ಮನುಷ್ಯನಿಗೆ ಅಧಿಕಾರ ಕೊಟ್ಟಿದ್ದಾನೆ, ಮನುಷ್ಯನಿಗೆ ಪ್ರಭುತ್ವ ಕೊಟ್ಟಿದ್ದಾನೆ. ಅಂದರೆ ವಸ್ತುಗಳ ಮೇಲೆ ಯಾವುದೇ ಆಗಿರಲಿ, ಮಣ್ಣಿನ ಮೇಲೆ ಆಗಿರ್ಬೋದು, ಕಲ್ಲಿನ ಮೇಲೆ ಆಗಿರ್ಬೋದು, ಗಿಡಗಳ ಮೇಲೆ ಆಗಿರ್ಬೋದು, ಮರಗಳ ಮೇಲೆ ಆಗಿರ್ಬೋದು, ಬೆಳ್ಳಿ ಬಂಗಾರ ವಸ್ತುಗಳು ಯಾವುದೇ ಆಗಿರ್ಬೋದು, ಮನುಷ್ಯನಿಗೆ ಅಧಿಕಾರ ಕೊಟ್ಟಿದ್ದಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಮನುಷ್ಯನು ತನಗೆ ಅನುಕೂಲವಾಗಿ ವಸ್ತುಗಳನ್ನು ತಯಾರು ಮಾಡಿಕೊಳ್ತಾ ಇದ್ದಾನೆ. ಅಂದರೆ ದೇವರು ಈ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಕೊಟ್ಟಿದ್ದಾನೆ. ವಸ್ತುಗಳ ಮೇಲೆ, ಯಾರ ವಸ್ತು ಅದು ಅಂತ ನೋಡುವಾಗ, ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅನುಗ್ರಹಿಸಿದ್ದಿ. ಪವಿತ್ರಾತ್ಮನ ಪ್ರೇರಣೆಯಿಂದ ದಾವೀದನು ಮಾತಾಡುವಂಥ ಮಾತು ಇದು. ಅಂದರೆ ದೇವರು ಸೃಷ್ಟಿ ಮಾಡಿದ್ದಾರಲ್ಲ, ಸೃಷ್ಟಿ ಮಾಡಿರುವಂಥ ವಸ್ತುಗಳ ಮೇಲೆ ದೇವರು ಮನುಷ್ಯನಿಗೆ ಅಧಿಕಾರವನ್ನು ಕೊಟ್ಟಿದ್ದಾನಂತೆ. ಅಧಿಕಾರ. ಪ್ರಾಣಿ ಪಕ್ಷಿಗಳಿದೆ ನೋಡಿ ಪ್ರಿಯರೇ, ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಮೃಗಗಳಿದೆ, ಜಂತುಗಳಿದೆ, ಪಶುಗಳಿದೆ.
ಇವುಗಳೇನಾದರೂ ಒಂದು ವಾಹನವನ್ನು ತಯಾರು ಮಾಡಿಕೊಳ್ಳುವಂಥ ಜ್ಞಾನ ಇದೆಯಾ? ವಾಹನವನ್ನು ತಯಾರು ಮಾಡಿಕೊಳ್ಳುವಂಥ ಜ್ಞಾನ ಇದೆಯಾ ಪ್ರಿಯರೇ? ಮೊಬೈಲ್ಗಳನ್ನು ತಯಾರು ಮಾಡಿಕೊಳ್ಳುವಂಥ ಜ್ಞಾನ ಇದೆಯಾ? ಒಂದು ಟಿ ವಿಯನ್ನು ತಯಾರು ಮಾಡಿಕೊಳ್ಳುವಂಥ ಜ್ಞಾನ ಇದೆಯಾ? ಎಷ್ಟು ಯಂತ್ರಗಳು, ಎಷ್ಟು ವಸ್ತುಗಳು ಪ್ರಿಯರೇ. ಲೈಟ್ಗಳನ್ನು ತಯಾರು ಮಾಡಿಕೊಳ್ಳುವಂಥ ಜ್ಞಾನ ಏನ್ರಿ, ಕ್ಯಾಮ್ರಾಗಳನ್ನು ತಯಾರು ಮಾಡಿಕೊಳ್ಳುವಂಥ ಜ್ಞಾನ, LED ವಾಲ್ಗಳನ್ನು ತಯಾರು ಮಾಡಿಕೊಳ್ಳುವಂಥ ಜ್ಞಾನ, ಇವೆಲ್ಲ ನೋಡುವಾಗ ಮನುಷ್ಯನಿಗೆ ಇಷ್ಟೊಂದು ಜ್ಞಾನ ಕೊಟ್ಟಿದ್ದಾರೆ. ಇಷ್ಟೊಂದು ಜ್ಞಾನ ಅಂದರೆ ದೇವರು ತಾನು ಸೃಷ್ಟಿ ಮಾಡಿರುವಂಥ ವಸ್ತುಗಳ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ಪ್ರಭುತ್ವವನ್ನು ಕೊಟ್ಟಿದ್ದಾನೆ. ಯಾಕೆ ಪ್ರಭುತ್ವವನ್ನು ಕೊಟ್ಟಿದ್ದಾನೆ? ಯಾಕೆ ಅಧಿಕಾರವನ್ನು ಕೊಟ್ಟಿದ್ದಾನೆ? ಮನುಷ್ಯರು ಸಾಕ್ಷಾತ್ತು ದೇವರ ಮಕ್ಕಳಾಗಿರುವುದರಿಂದ. ನೋಡಿ, ಅಪೋಸ್ತಲರ ಕೃತ್ಯಗಳು ಏನ್ರಿ, ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೆ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗಾದರೂ ದೂರವಾದವನಲ್ಲ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ನಾವು ದೇವರ ಸಂತಾನದವರಾಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ, ಬೆಳ್ಳಿ, ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ನಾವು ದೇವರ ಸಂತಾನವಾಗಿರುವುದರಿಂದ, ದೇವರಿಗೆ ಮಕ್ಕಳಾಗಿರುವುದರಿಂದ, ಪ್ರಿಯರಾದ ದೇವರ ಮಕ್ಕಳಿರ, ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ದೇವರು ಅಧಿಕಾರ, ಯಾವುದರ ಮೇಲೆ ಅಧಿಕಾರ? ನೀರಿನ ಮೇಲೆ ಅಧಿಕಾರ, ಆಮೇಲೆ ಬೆಂಕಿಯ ಮೇಲೆ ಅಧಿಕಾರ, ಮತ್ತು ಗಾಳಿಯ ವಿಷಯದಲ್ಲಿ ಕೂಡ ಅಧಿಕಾರ, ಮತ್ತು ಮಣ್ಣಿನ ವಿಷಯದಲ್ಲಿ ಅಧಿಕಾರ, ಕಲ್ಲಿನ ವಿಷಯದಲ್ಲಿ ಅಧಿಕಾರ. ನೋಡಿ ಎಷ್ಟೆಷ್ಟು ಕೆಲಸ ಮಾಡ್ತಾ ಇದ್ದಾನೆ ಮನುಷ್ಯ. ಎಷ್ಟು ಸಮುದ್ರದಲ್ಲಿ ಏನ್ರಿ, ಅರಣ್ಯದಲ್ಲಿ, ಪರ್ವತಗಳಲ್ಲಿ ಏನ್ರಿ, ಆಕಾಶದಲ್ಲಿ ಅನೇಕ ಕೆಲಸವನ್ನು ಮನುಷ್ಯನು ಕಲಿತುಕೊಂಡಿದ್ದಾನೆ. ಅನೇಕ ಕೆಲಸವನ್ನು, ಆ ಜ್ಞಾನವನ್ನು ಕೊಟ್ಟೋರೇ ದೇವರು. ನಾವೇನು ಮಾಡಬೇಕು? ಆ ಜ್ಞಾನವನ್ನು ಕೊಟ್ಟಂಥ ಆ ದೇವರನ್ನು, ಅಂದರೆ ನಮಗೆ ಜನ್ಮ ಕೊಟ್ಟಂಥ ಆ ತಂದೆಯನ್ನು ನಾವು ತಿಳಿದುಕೊಂಡು, ಒಳಪಟ್ಟು, ಅರ್ಥ ಮಾಡಿಕೊಂಡು, ವಿಧೇಯರಾಗಿ ಭಯಭಕ್ತಿಯಿಂದ ನಡ್ಕೊಂಡಾಗ ಅದ್ಭುತ ಪ್ರಿಯರೇ. ಅದಕ್ಕೆ ನಮ್ಮನ್ನು ಕುರಿತು ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಅನೇಕ ವಚನಗಳನ್ನು ಬರೆಸಿದ್ದಾರೆ. ಯಾತಕ್ಕಾಗಿ ಬರೆಸಿದ್ದಾರೆ? ಭೂಲೋಕದಲ್ಲಿ ನೆಮ್ಮದಿಯಿಂದ ಸಮಾಧಾನದಿಂದ ಬದುಕಲಿ, ಆಮೇಲೆ ನಿತ್ಯ ಜೀವನ ಪಡೀಲಿ ಅಂತ. ನಿತ್ಯ ಜೀವನ ಪಡಿಬೇಕಾದ್ರೆ ದೇವರ ಬಳಿಗೆ ಬರಬೇಕು, ಒಳಪಡಬೇಕು, ವಿಧೇಯರಾಗಬೇಕು, ಭಕ್ತಿಯಿಂದ ನಡೆದುಕೊಳ್ಬೇಕು, ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ, ಒಳಪಡಲ್ಲ ಅಂದರೆ ನಿತ್ಯ ಜೀವನ ಪಡ್ಕೊಳ್ತೀವ? ನಿತ್ಯ ಜೀವನ ಪಡಿಬೇಕಾದರೆ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮಾತಿಗೆ ಒಳಪಡಬೇಕು, ವಿಧೇಯರಾಗಬೇಕು. ಆದ್ದರಿಂದ ಪ್ರಿಯರೇ, ದೇವರಿಗೆ ಒಳಪಡೋಣ, ವಿಧೇಯರಾಗೋಣ, ಭಯಭಕ್ತಿಯಿಂದ ಜೀವಿಸೋಣ, ದೇವರ ಪ್ರೀತಿಯನ್ನು ಪರಿಚಯ ಮಾಡೋಣ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಅನುಗ್ರಹಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.